ನಾನೀಗ ಎಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತೀರಾ? ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ವ್ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇಲ್ಲಿ ಯಾರಾನ ಮೇಕಪ್ ಮಾಡಿಸ್ಕೊಬೇಕು ಅಂತಿದ್ದರೆ ಪ್ಲೀಸ್, ನಮ್ಮ ಮಾಡೆಲ್ ಬೇಕಾಗಿದ್ದಾರೆ ಮೇಕಪ್ ಕಲಿಯೋದಕ್ಕೆ. ಪ್ಲೀಸ್ ಯಾರಾನ ಇದ್ದರೆ ಇಲ್ಲಿ ನಂಬರ್ ಹಾಕಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಫ್ರೀಯಾಗಿ ಮೇಕಪ್ ಮಾಡ್ತಿದ್ದೀವಿ. ಮಾಡೆಲ್ ಸಿಗ್ತಿರೋ ಕಾರಣ ಎಲ್ಲರೂ ಕೇಳ್ತಾ ಇದ್ದೀವಿ. ಯಾರನ್ನ ಇಂಟ್ರೆಸ್ಟ್ ಇದ್ದು ಫೋಟೋಶೂಟ್ ಸಹ ನಾವೇ ಮಾಡಿಸ್ಕೊಡ್ತೀವಿ. ಪ್ಲೀಸ್ ಯಾರನ್ನ ಇದ್ದರೆ ಇಲ್ಲಿ ತಳಿ ಸುತ್ತಮುತ್ತ ಯಾರನ್ನ ಇದ್ದರೆ ಪ್ಲೀಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆನೇಕಲ್ಲಿಂದ ಹೊರಟೆ ನಾನು ಸಲೂನ್ ಹತ್ರಕ್ಕೆ. ಮ್ಯಾಮ್ ಇನ್ನೂ ಬಂದಿರಲಿಲ್ಲ. ಮ್ಯಾಮ್ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಟಿಫನ್ ಬೇರೆ ತಿಂದಿರಲಿಲ್ಲ. ಸರಿ ಟಿಫನ್ ತಿಂದುಬಿಡೋಣ, ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆದರೆ ಟಿಫನ್ ತಿನ್ನೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಆಮೇಲೆ ಸಾನ್ವಿಗೆ ಫೋನ್ ಮಾಡಿದೆ. ಸಾನ್ವಿ ಇನ್ನು ಒಂದು 10 ನಿಮಿಷ ಆಗುತ್ತೆ ಬರೋದು ಅಂತ ಹೇಳಿದ್ರು. ಮ್ಯಾಮ್ ನನಗೂ ಸಾನ್ವಿಗೆ ಇಬ್ಬರಿಗೂ ಸನ್ಸ್ಕ್ರೀನ್ ಕೊಟ್ಟಿದ್ದರು. ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನು. ಇನ್ನು ನಾನು ಈಗ ಅಪ್ಲೈ ಮಾಡ್ತಾಯಿದ್ದೀನಿ, ನೋಡೋಣ ನನ್ನ ಸ್ಕಿನ್ ಹೇಗಾಗುತ್ತೆ. ಆಮೇಲೆ ಬೇಕಾದ್ರೆ ಯಾವ ಸನ್ಸ್ಕ್ರೀನು ಅಂತ ನಾನು ನಿಮಗೆ ಹೇಳ್ತೀನಿ. ಅಷ್ಟೊತ್ತಿಗೆ ನಾನು ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಕ್ಲಾಸ್ಗೆ ರೆಡಿ ಆಗೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಕರೆಕ್ಟಾಗಿ ಮ್ಯಾಮ್ ಬಂದರು. ಸರಿ ಅಂದ್ಬಿಟ್ಟು ಒಳಗೋದೆ. ಒಳಗೋಗಿರೋ ವಿಡಿಯೋ ಏನು ನಾನು ತೆಗ್ದಿಲ್ಲ. ಇವತ್ತು ಕ್ಲಾಸ್ ಇದ್ದಿದ್ದು ಹೇರ್ ಸ್ಟೈಲ್ ಬಗ್ಗೆ. ಸರಿ, ಹೇರ್ ಸ್ಟೈಲ್ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿತ್ತು. ಸರಿ ಅಂದ್ಬಿಟ್ಟು ಮ್ಯಾಮ್ ಅಂದರು, ನಿನಗೆ ಮುಂಚೆನೇ ಹೇಳ್ಕೊಟ್ಟಿದ್ನಲ್ಲ, ನೋಡೋಣ ಈಗ ನೀನೇ ಒಂದು ಹೇರ್ ಸ್ಟೈಲ್ ಮಾಡು ಅಂತ ಹೇಳಿದ್ರು. ಸರಿ, ಸಾನ್ವಿ ಬರೋ ಗಂಟೆ ಏನು ಮಾಡೋಣ, ನಾನೇ ಒಂದು ಡಿಸೈನ್ ಮಾಡೋಣ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಲ್ಲ, ನೋಡೋಣ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಹೇರ್ ಸ್ಟೈಲ್ ಮಾಡೋ ಹುಡುಗಿಗೆ ತುಂಬಾ ಸಿಕ್ಕಾಗ್ಬಿಟ್ಟಿತ್ತು. ಅದಕ್ಕೆ ಬಿಡಿಸ್ಕೊಂಡಿದ್ದೆ. 1/4 ಗಂಟೆ ಬಿಡಿಸಿದ್ದೀನಿ. ಪೂರ್ತಿ ಸಿಕ್ಕಾಗ್ಬಿಟ್ಟಿತ್ತು ನಮ್ಮ ಹುಡುಗಿಗೆ. ಸರಿ ನಿಧಾನಕ್ಕೆ ಬಿಡಿಸೋಣ ಅಂದ್ಬಿಟ್ಟು ಮ್ಯಾಮ್ ಹೇಳಿದ್ರು, ಕ್ಲೈಂಟ್ಗೇನ ಹಿಂಗೇನ ಬಿಡಿಸ್ಬಿಟ್ರೆ ಕಾವ್ಯ ಓಡೋಗ್ಬಿಡ್ತಾರೆ ಕ್ಲೈಂಟು ಅಂದ್ಬಿಟ್ಟು. ನಾನು ಇನ್ನೇನು ಹೇರ್ ಸ್ಟೈಲ್ ಮಾಡಬೇಕು ಅನ್ನೋ ಕರೆಕ್ಟಾಗಿ ಹಾಜರಾದರು ಸಾನ್ವಿ ಅವರು. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ನಮಸ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಲೇಟು ಅಂತ ಕೇಳಿದ್ದಕ್ಕೆ ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ಯಾವಾಗಲೂ ಕತೆ ಹೊಡಿತಿರ್ತಾಳೆ ಅವಳು. ನಾನು ಮುಂಚೆನೇ ಒಂದು 5 ಡೇಸು ಹೇರ್ ಸ್ಟೈಲ್ ಕ್ಲಾಸು ಅಟೆಂಡ್ ಮಾಡಿದ್ದೆ. ಮುಂಚೆನೇ ಮ್ಯಾಮ್ ನನಗೆ ಹೇಳಿದರು ಸೆಕ್ಷನ್ ಹೇಗೆ ತೊಗೊಬೇಕು, ಕ್ರೌನ್ ಏರಿಯಾ ಎಲ್ಲಿ ಬರುತ್ತೆ, ಯಾವ ರೀತಿ ಬ್ಯಾಕೂಮ್ ಮಾಡಬೇಕು, ಹೇಗೆ 90 ಡಿಗ್ರಿ 160 ಡಿಗ್ರಿಯಲ್ಲಿ ಬ್ಯಾಕೂಮ್ ಮಾಡ್ಕೋಬೇಕು ಅಂತ. ಈ ವಿಡಿಯೋದಲ್ಲಿ ನೋಡೋ ಹಾಗೆಯೇ ನಾನು ಏನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಕ್ರೌನ್ ಏರಿಯಾ ಈಗ ನಾನು ಮಾಡ್ತಾಯಿದ್ದೀನಿ. ಲೇಯರ್ ತೊಗೊಂಡು ಬ್ಯಾಕೂಮ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಬಾಚಿಕೊಂಡು ಬ್ಯಾಕೂಮ್ ಮಾಡ್ಕೊಬೇಕು. ಒಂದೊಂದೇ ಸೆಕ್ಷನ್ ತೊಗೊಂಡು ಬ್ಯಾಕೂಮ್ ಮಾಡ್ಕೊಂಡಿದ್ದೀನಿ ಪೂರ್ತಿನೂ. ಯಾಕೆ ಅಂದರೆ ಅಲ್ಲಿ ಬಫ್ ಬರುತ್ತೆ, ಆ ಏರಿಯಾ ಪೂರ್ತಿ ಬಫ್ ಬರುತ್ತೆ. ನಾವು ಮೊದಲೇ ಡಿಸೈಡ್ ಮಾಡಬೇಕು ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು, ಅವರು ಗುಂಡು ಮುಖ ಇದೆಯಾ ಉದ್ದ ಮುಖ ಇದೆಯಾ, ಅವ್ರಿಗೆ ಯಾವ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಫಸ್ಟೇ ನಾವು ಇದು ಮಾಡ್ಕೋಬೋದು. ನಾನಿದು ರಿಸೆಪ್ಷನ್ಗೆ ಅಂದ್ಬಿಟ್ಟು ಈ ಹೇರ್ ಸ್ಟೈಲ್ ನಾನು ಮಾಡ್ತಾ ಇರೋದು. ನಾನು ಬಫ್ ಒಂದೇ ಹಾಕಿದ್ದು. ನಾಳೆ ಕ್ಲಾಸಲ್ಲಿ ಪೂರ್ತಿ ನಾನು ಹೇಗೆ ಜಡೆ ಹಾಕಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿರ್ಗಾ ಮ್ಯಾಮು ಬೇಕಾದ್ರೆ ಆಮೇಲೆ ಮಾಡುವೆ ಬಾ, ನನಗೆ ಕ್ಲಾಸ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಮ್ಯಾಮ್ ನಾನು ಬರ್ತೀನಿ ಅಂದ್ಬಿಟ್ಟು ಇಬ್ರಿಗೂ ಹೇಳ್ಕೊಡ್ಬೇಕಾಗಿತ್ತಲ್ಲ, ಬೇರೆ ಮುಹೂರ್ತಮ್ಗೆ ಹೇರ್ ಸ್ಟೈಲ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಮು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಅವ್ರ ವಿಡಿಯೋನ ಅವ್ರು ಅಪ್ಲೋಡ್ ಮಾಡ್ಕೊತಾರೆ. ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ವಿಡಿಯೋ ಏನು ಮಾಡಿಲ್ಲ. ನಾನು ತಿರ್ಗಾ ರಿಟರ್ನ್ ಆದೆ. ನಾನು ಯಾವಾಗಲೂ ಸಂಗೇಪಲ್ಲಿಯಲ್ಲಿ ಇಳಿದ್ಬಿಡ್ತೀನಿ. ಯಾಕೆಂದರೆ ಸಂಗೇಪಲ್ಲಿಯಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಆನೇಕಲ್ಲಿಗೆ ಹೋಗೋದು ನಾನು. ಪಾಪ ನನ್ನ ಗಾಡಿ ಅನಾಥವಾಗಿ ನಿಂತಿತ್ತು. ನಾನು ಬಂದಮೇಲೆ ಪಾಪ ಖುಷಿಯಾಗಿದೆ. ಬರೋ ಅಷ್ಟಕ್ಕೆ ಹಸ್ಬೆಂಡು ನನಗೆ ಹೊಟ್ಟೆ ಹಸಿತಾ ಇದೆ ಏನೂ ಇಲ್ವಾ ಅಂದರು. ನಾನು ಬಸ್ಸಲ್ಲಿ ಸಮೋಸ ತೊಗೊಂಡಿದ್ದೆ. ಸರಿ ಅಂದ್ಬಿಟ್ಟು ಅದಕ್ಕೆ ಟೀ ಮಾಡಿಬಿಟ್ಟು ಇಬ್ಬರು ಕುಡಿದ್ವಿ. ಆಮೇಲೆ ಇನ್ನೂ ಸ್ವಲ್ಪ ಕೆಲಸ ಇತ್ತು. ಮಧುಷ ಬರೋ ಅಷ್ಟೊತ್ತಿಗೆ ಅವ್ರಿಗೂ ಒಂದೊಂದು ಸಮೋಸ ಕೊಟ್ಬಿಟ್ಟು ಹಾಲು ಕಾಯಿಸ್ಕೊಟ್ಬಿಟ್ಟೆ. ಮನೇಲಿ ಇನ್ನೂ ಸ್ವಲ್ಪ ಕೆಲಸ ಇತ್ತು. ನಮ್ಮ ಹಸ್ಬೆಂಡ್ದು ಬಟ್ಟೆಗಳೆಲ್ಲ ಇದ್ದವು, ಅದನ್ನೆಲ್ಲ ಐರನ್ ಮಾಡಿಬಿಟ್ಟು ಹ್ಯಾಂಗರ್ಗೆ ಹಾಕ್ಬಿಡೋಣ. ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಅವ್ರ ಬಟ್ಟೆನೆಲ್ಲ ನಾನು ಐರನ್ ಮಾಡಿ ಹಾಕ್ಬಿಡ್ತೀನಿ. ಇಲ್ಲ ಅಂದರೆ ಅವ್ರಿಗೆ ಐರನ್ ಇಲ್ದಿರೋ ಬಟ್ಟೆ ಅವ್ರು ಈಚೆನೇ ಹೋಗೋದಿಲ್ಲ.
ಸರಿ ಅಂದ್ಬಿಟ್ಟು ಈ ಕೆಲಸನೇ ಸೊರೋಗುತ್ತೆ. ಬಟ್ಟೆ ಒಗೆದ್ಮೇಲೆ ಬಟ್ಟೆ ಮರ್ಚಿಡಬೇಕು, ತಿರ್ಗಿ ಐರನ್ ಮಾಡಬೇಕು. ಅದೇ ದೊಡ್ಡ ಕೆಲಸ ಆಗಿಬಿಟ್ಟಿರ್ತದೆ ನನಗೆ ಮನೇಲಿ ಪೂರ್ತಿ ಎಲ್ಲ. ನಿಮಗೆಲ್ಲ ನಾನು ಒಂದು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ, ನಿಮಗೆ ಸ್ಟಿಚ್ಚಿಂಗ್ ಕ್ಲಾಸಸ್ಸು ಇಷ್ಟ ಆಗುತ್ತಾ ಅಥವಾ ಮೇಕಪ್ ಕೋರ್ಸ್ ಬಗ್ಗೆ ಇಷ್ಟ ಆಗುತ್ತಾ? ಯಾವ ಇದು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸೆಲ್ಲ ಹಾಕಿ. ಆಲ್ರೆಡಿ ಐರನ್ ಮಾಡಿದ್ದೆಲ್ಲ ಆಗಿತ್ತು. ಸರಿ ಅಂದ್ಬಿಟ್ಟು ಒಂದು 8 ಶರ್ಟ್ ಇತ್ತಷ್ಟೇ, ಎಲ್ಲ ಐರನ್ ಆಯಿತು. ಐರನ್ ಆದಮೇಲೆ ಎಲ್ಲ ಕಬೋರ್ಡ್ ಒಳಗೆ ಹಾಕ್ಬಿಡ್ತೀನಿ ನಾನೀಗ. ನೀಟಾಗಿ ಎಲ್ಲ ಜೋಡಿಸ್ಬಿಟ್ರೆ ಅವ್ರಿಗೆ ಯಾವಾಗ ಬೇಕೋ ಆವಾಗ ಎತ್ಕೊತಾರೆ. ಮರ್ಚೇನ ಮಡಗಿದ್ರೆ ಒಂದು ಎತ್ಕೊಳಕ್ಕೆ ಹೋದರೆ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ನಿಮ್ಗೆ ಯಾವ ವಿಡಿಯೋ ಬೇಕು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಹಾಕಿ ಅಂತ ಕೇಳ್ತೀನಿ. ಈ ವಿಡಿಯೋ ಇಷ್ಟ ನಿಮ್ಗಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.